ಹೇರ್ ಗ್ರೋತಿಗೆ ಒಂದು ಬೆಸ್ಟ್ ಅನ್ನುವಂತಹ ನ್ಯಾಚುರಲ್ ಹೇರ್ ಆಯಿಲನ್ನು ಮನೆಯಲ್ಲೇ ಮಾಡುವಂಥ ಸುಲಭ ವಿಧಾನ. ಮೊದಲಿಗೆ ದಪ್ಪ ತಳದ ಒಂದು ಸ್ಟೀಲ್ ಅಥವಾ ಕಬ್ಬಿಣದ ಕಡಾಯಿಯನ್ನು ತಗೊಳ್ಳಿ. ಅದಕ್ಕೆ ಅರ್ಧ ಬೌಲಷ್ಟು ಪ್ಯೂರ್ ಆಗಿರುವಂಥ ಕೊಕೊನಟ್ ಆಯಿಲನ್ನು ಹಾಕ್ಕೊಳ್ಳಿ. 1/4 ಬೌಲಷ್ಟು ಹರಳೆಣ್ಣೆನ ಹಾಕ್ಕೊಳ್ಳಿ ಪ್ಯೂರ್ ಆಗಿರುವಂಥದ್ದು. 1/4 ಬೌಲಷ್ಟು ಪ್ಯೂರ್ ಆಗಿರುವಂಥ ಆಲಿವ್ ಆಯಿಲನ್ನು ಹಾಕ್ಕೊಳ್ಳಿ. ತೆಂಗಿನೆಣ್ಣೆ ತಲೆ ಕೂದಲಿನ ಗ್ರೋತಿಗೆ ಒಳ್ಳೆಯದು. ಹರಳೆಣ್ಣೆ ಕೂಡ ಅಷ್ಟೇ, ತಲೆ ಕೂದಲು ತುಂಬ ಚೆನ್ನಾಗಿ ಬರೋ ಥರ ಮಾಡುತ್ತೆ. ಆಲಿವ್ ಆಯಿಲ್ ತಲೆ ಕೂದಲನ್ನು ಸಿಲ್ಕಿಯಾಗಿ ಮಾಡುತ್ತೆ. ಪ್ರಾಡಕ್ಟ್ದು ಲಿಂಕ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನನ್ನು ಚೆಕ್ ಮಾಡ್ಕೊಳ್ಳಿ ಅಥವಾ ಫಸ್ಟ್ ಕಮೆಂಟನ್ನು ಚೆಕ್ ಮಾಡ್ಕೊಳ್ಳಿ. ಇಲ್ದಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೀವು ಈ ವಿಡಿಯೋ ನೋಡಿದರೆ ನಾನು ಲಿಂಕ್ ಅಂತ ಕಮೆಂಟ್ ಮಾಡಿದರೆ ನಿಮಗೆ ಲಿಂಕನ್ನು ಕಳಿಸ್ತೀನಿ. ಈಗ ಇದಕ್ಕೆ 1 ಟೀ ಚಮಚದಷ್ಟು ದಾಸವಾಳ ಪುಡಿಯನ್ನು ಹಾಕಬೇಕಾಗುತ್ತೆ. 1 ಟೀ ಚಮಚದಷ್ಟು ಮೆಂತೆ ಪುಡಿಯನ್ನು ಹಾಕಬೇಕಾಗುತ್ತೆ. ಮೆಂತೆನ ಸ್ವಲ್ಪ ಹುರಿದ್ಬಿಟ್ಟು ಮನೆಯಲ್ಲೇ ಪುಡಿ ಮಾಡ್ಕೋಬೋದು. 2 ಚಮಚದಷ್ಟು ನೆಲ್ಲಿಕಾಯಿ ಪುಡಿಯನ್ನು ಹಾಕೋಬೇಕಾಗುತ್ತೆ. ಹಾಗೆಯೇ ಒಂದು ಸ್ವಲ್ಪ ಕರಿಬೇವನ್ನು ತೊಳೆದ್ಬಿಟ್ಟು ಅದನ್ನ ಕ್ಲೀನಾಗಿ ನೀರಿನ ಪಸೆ ಡ್ರೈ ಮಾಡಿಬಿಟ್ಟು ಕೈಯಿಂದ ಸ್ವಲ್ಪ ಕ್ರಷ್ ಮಾಡಿಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಈ ಮಿಕ್ಸನ್ನು ಕಲಿಸ್ಕೊಳ್ಳಿ. ನಿಮಗೆ ಎಲ್ಲ ಪ್ರಾಡಕ್ಟದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಅಥವಾ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಆದಷ್ಟು ಒರಿಜಿನಲ್ ಪ್ರಾಡಕ್ಟ್ಗಳನ್ನು ಬೈ ಮಾಡಿ. ನಿಮಗೆ ಆಯುರ್ವೇದಿಕ್ ಅಂಗಡಿಗಳಲ್ಲೂ ಈ ಪ್ರಾಡಕ್ಟ್ಗಳು ಸಿಗುತ್ತೆ. ಈಗ ಇದನ್ನು ನೀವು ಸ್ಟವ್ ಮೇಲೆ ಇಟ್ಬಿಟ್ಟು ಕಮ್ಮಿ ಅಂತಂದರೆ ಕಮ್ಮಿ ಉರಿ ಇಟ್ಬಿಟ್ಟು ಒಂದು 7 ರಿಂದ 8 ನಿಮಿಷ ಇದನ್ನ ನಾವು ಬಿಸಿ ಮಾಡ್ಕೋಬೇಕು. ಜಾಸ್ತಿ ಕುದಿದು ಕರಟೋದು ಬೇಡ. ಯಾಕಂತಂದರೆ ಜಾಸ್ತಿ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಕರಟಿದರೆ ಅದರದ್ದು ಪ್ರಾಪರ್ಟಿ, ಮದ್ದಿನ ಅಂಶ ಏನಿರುತ್ತೆ ಅದು ಹೊರಟೋಗುತ್ತೆ. ಆದ್ದರಿಂದ ಕಮ್ಮಿ ಉರಿ ಇಟ್ಬಿಟ್ಟು ಒಂದು 8 ನಿಮಿಷ, ಮ್ಯಾಕ್ಸಿಮಮ್ ಅಂತಂದರೆ ಒಂದು 8 ನಿಮಿಷ ಬಿಸಿ ಮಾಡಿದರೆ ಸಾಕು. ಜಾಸ್ತಿ ಕುದಿಯೋದು ಬೇಕಾಗಿಲ್ಲ. ಅದನ್ನ ಕೆಳಗಡೆ ಇಳಿಸ್ಬಿಟ್ಟು ನೀಟಾಗಿ ತಣ್ಣಗಾದ ನಂತರ ಫಿಲ್ಟರ್ ಮಾಡಿಕೊಂಡು ಒಂದು ಗ್ಲಾಸ್ ಡಬ್ಬದಲ್ಲಿ ನೀವು ಇದನ್ನ ಸ್ಟೋರ್ ಮಾಡಬೇಕು. ಬೇಕಾದರೆ ಇದನ್ನ ಡಬಲ್ ಫಿಲ್ಟರ್ ಮಾಡ್ಕೊಳ್ಳಿ, ಆಗ ಈ ಆಯಿಲ್ ತುಂಬ ಕ್ಲೀನಾಗಿರುತ್ತೆ. ಒಂದ್ಸರಿ ಈ ಆಯಿಲನ್ನು ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಯಾವಾಗ ಹೆಡ್ ಮಸಾಜ್ ಅಥವಾ ಆಯಿಲ್ ಮಸಾಜ್ ಮಾಡಬೇಕು ಅಂತ ಅನ್ಸೋದು ಆವಾಗ 1 ಸ್ಪೂನ್ ಅಥವಾ 2 ಸ್ಪೂನ್ ಆಯಿಲನ್ನು ತಗೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನ ನೀವು ಕ್ಲೀನಾಗಿ ಕೈ ಬೆರಳಿಂದ ತಲೆಗೆ ಹಚ್ಚಿ 5 ನಿಮಿಷ ಮಸಾಜ್ ಮಾಡಬೇಕು. ನಿಮಗೆ ಸ್ಟಾರ್ಟಿಂಗ್ ನೀವು 5 ನಿಮಿಷ ಲೈಟಾಗಿ ಮಸಾಜ್ ಮಾಡಿದಾಗ ಸ್ವಲ್ಪ ತಲೆ ಕೂದಲು ಉದ್ರಿದಾಗ ಅನಿಸುತ್ತೆ. ಅಂದರೆ ಆ ಡೆಲಿಕೇಟ್ ರೂಟ್ಸ್ ಯಾವುದು ಡೆಲಿಕೇಟ್ಸ್ ಇರುತ್ತೆ ಅಂತ ತಲೆ ಕೂದಲು ಹೊರಟೋಗುತ್ತೆ. ಬಟ್ ನೀವು ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ನೀವು 1-2 ಸರಿ ಅಥವಾ 1 ತಿಂಗಳು ಇದನ್ನ ಪ್ರಾಕ್ಟೀಸ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಬಂದರೆ ನಿಮಗೆ 2ನೇ ವಾಶ್ಗೆ ಇದೆಯಲ್ವ, ಅದು 2ನೇ ಸರಿ ಅಪ್ಲೈ ಮಾಡಿದಾಗ ಅಷ್ಟು ತಲೆ ಕೂದಲು ಉದುರಲ್ಲ. 3ನೇ ಸರಿ ಮಾಡಿದಾಗ ಇನ್ನೂ ಕಮ್ಮಿ ಆಗುತ್ತೆ. 4ನೇ ಸರಿ ಮಾಡಿದಾಗ ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ. ಹೇರ್ ರೂಟ್ ಸ್ಟ್ರಾಂಗ್ ಆಗುತ್ತೆ. ತಲೆ ಕೂದಲಿಗೆ ಬೇಕಾಗಿರುವಂಥ ಎಲ್ಲ ಪೋಷಕಾಂಶಗಳು ಸಿಗುತ್ತೆ. ತಲೆ ಕೂದಲು ಒಳ್ಳೆ ಕಲರ್ ಕೂಡ ಬರುತ್ತೆ. ಅಂದರೆ ಒರಿಜಿನಲ್ ಬ್ಲ್ಯಾಕ್ ಕಲರ್ ಏನಿರುತ್ತೆ ಅದು ಕೂಡ ವಾಪಸ್ ಬರುತ್ತೆ. ತುಂಬ ಬೇಗ ತಲೆ ಕೂದಲು ನೆರೆಯುತ್ತಲ್ವ, ಅದು ಕೂಡ ತಪ್ಪುತ್ತೆ. ತಲೆ ಕೂದಲು ಸ್ಟ್ರಾಂಗ್ ಆಗುತ್ತೆ, ಬೇಗ ಉದ್ದ ಬರುತ್ತೆ, ದಪ್ಪ ಬರುತ್ತೆ, ಎಲ್ಲದಾಗುತ್ತೆ. ನಿಮಗೊಂದು 2 ತಿಂಗಳು ನೀವು ಈ ಆಯಿಲನ್ನು ಟ್ರೈ ಮಾಡಿದರೆ 2ನೇ ತಿಂಗಳಿಂದ ನಿಮಗೆ ಆ ಬೇಬಿ ಹೇರ್ಸ್ ಕೂಡ ಹುಟ್ಕೊಳ್ಳುತ್ತೆ. ನಾನೊಂದು 2-3 ತಿಂಗಳಿಂದ ಇದನ್ನ ಉಪಯೋಗ ಮಾಡ್ತಾ ಇದ್ದೇನೆ. ತಲೆ ಕೂದಲು ಉದುರೋದಂತೂ ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ. ನನ್ನ ಮಗಳಿಗಂತೂ ನಾನು ಮುಂಚೆಯಿಂದ ಇದನ್ನೇ ಮಾಡ್ತಾ ಇರೋದು. ಅವಳಿದು ತಲೆ ಕೂದಲು ತುಂಬ ಚೆನ್ನಾಗಿದೆ. ಯಾರು ಬೇಕಾದರೂ ಇದನ್ನ ಟ್ರೈ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ನಾನು ಮತ್ತೆ ಹೇಳ್ತಾ ಇದ್ದೇನೆ, ಆಯಿಲನ್ನು ಹೀಟ್ ಮಾಡುವಾಗ ಓವರ್ ಹೀಟ್ ಮಾಡಬೇಡಿ. ಖಾಲಿ ಒಂದು 7 ರಿಂದ 8 ನಿಮಿಷ ಅಷ್ಟೇ ನೀವು ಬಿಸಿ ಮಾಡಬೇಕಾಗಿರುವಂಥದ್ದು. ಬಿಸಿ ಮಾಡುವಾಗ ಕೂಡ ತುಂಬ ಕಮ್ಮಿ ಉರಿ ಇಟ್ಕೊಂಡು ಬಿಸಿ ಮಾಡಬೇಕು. ಆ ಹರ್ಬ್ಸದು ಮದ್ದಿನ ಅಂಶ ಏನಿರುತ್ತಲ್ವ ಅದು ತುಂಬ ಡೈಲ್ಯೂಟ್ ಆಗಿ ಅಥವಾ ತುಂಬ ಕರಟಿ ಹೋಗಬಾರ್ದು. ಹರ್ಬ್ಸದು ಫ್ಲೇವರ್ ಬರ್ತಾ ಇರಬೇಕು ಮೂಗಿಗೆ. ನಿಮ್ಗೆ ಕರಟಿದ ಎಣ್ಣೆನ ಉಪಯೋಗ ಮಾಡಿದರೆ ನಿಮಗೆ ಬೇರೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು. ನಿಮಗೆ ಏನು ಅಂತಂದರೆ ಇದರಲ್ಲಿ ಉಪಯೋಗ ಮಾಡಿರುವಂಥ ಹರ್ಬ್ಸ್ಗಳನ್ನು ಬೈ ಮಾಡಬೇಕು ಅಂತಂದರೆ ಈ ವಿಡಿಯೋದಲ್ಲಿ ನನ್ನ ಇನ್ಸ್ಟಾದಲ್ಲಿ ಇರುವಂಥ ವಿಡಿಯೋನ ಲಿಂಕ್ ಮಾಡಿರ್ತಾನೆ. ಅಲ್ಲಿ ಹೋಗಿ ನೀವು ಲಿಂಕ್ ಅಂತ ಕಮೆಂಟ್ ಮಾಡಿ, ನಿಮಗೆ ನಾನು ಲಿಂಕನ್ನು ಸೆಂಡ್ ಮಾಡ್ತೇನೆ. ಇನ್ನೊಂದೇನು ಅಂತಂದರೆ ಇದು ನಾನು ಪ್ಯೂರ್ ಬ್ಯೂಟಿ ಟಿಪ್ಸನ್ನು ಅಷ್ಟೇ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿರುವಂಥ ಹೊಸ ಚಾನೆಲ್. ಇದನ್ನ ಲೈಕ್ ಮಾಡಿ ದಿನಾ ವಿಡಿಯೋಗಳನ್ನು ನೋಡಿ. ದಿನಾ ನಾನು ಸಾಯಂಕಾಲ ಒಂದು 7 ಗಂಟೆ ಅಷ್ಟೊತ್ತಿಗೆ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ಈ ಚಾನೆಲ್ನಲ್ಲಿ. ಬ್ಯೂಟಿಗೆ, ಸ್ಕಿನ್ ಕೇರ್ಗೆ, ಹೇರ್ ಕೇರ್ಗೆ ರಿಲೇಟೆಡ್ ಅಂದರೆ ಸಂಬಂಧಪಟ್ಟ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡಿದ್ರೆ ನೋಡ್ಬೋದು. ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಇನ್ನೊಂದು ಏನು ಅಂತಂದರೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಅಥವಾ ನಿಮ್ಮ ಕಮೆಂಟ್ಸಿಗೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ಸ್ ಎಲ್ರಿಗೂ.